ಜೆಡಿಎಸ್ನಲ್ಲಿದ್ದ ನಟಿ ಪೂಜಾ ಗಾಂಧಿ ಕೆಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಈಗಾಗಲೇ ಜೆಡಿಎಸ್ಗೆ ರಾಜೀನಾಮೆ ನೀಡಿರುವುದಾಗಿ ಪೂಜಾ ಗಾಂಧಿ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗೌರೀಶ್ ಅಕ್ಕಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೌರೀಶ್, ಪೂಜಾ ಗಾಂಧಿ ಅವರು ಈಗ ಕೆಜೆಪಿಗೆ ಸೇರ್ಪಡೆಯಾಗ್ತಾರೆ, ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ರಾಜೀನಾಮೆ ನೀಡಿದ್ಯಾವಾಗ, ಕೆಜೆಪಿ ಸೇರೋದು ಕನ್ಫರ್ಮ್ ಅಂತ? ಎಸ್ ದಿವೇಶ್ರೀ, ಈಗಾಗಲೇ ಅವರು ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಫ್ಯಾಕ್ಸ್ ಮೂಲಕ ಇವತ್ತೇ ಅವರು ರಾಜೀನಾಮೆನ ಕಳಿಸಿಕೊಟ್ಟಿದ್ದಾರೆ ಮತ್ತು ಇವತ್ತು ಸಂಜೆ 4 ಗಂಟೆಗೆ ನಡೆಯುವ ಒಂದು ಪುಟ್ಟ ಸಮಾರಂಭದಲ್ಲಿ ಅವರು ಕೆಜೆಪಿ ಅಂದ್ರೆ ಕರ್ನಾಟಕ ಜನತಾ ಪಕ್ಷವನ್ನ ಸೇರ್ಪಡೆಗೊಳ್ಳಲಿದ್ದಾರೆ. ಇದು ಖಚಿತವಾಗಿದೆ. ಜೆಡಿಎಸ್ಗೆ ಬಿಡೋದಕ್ಕೆ ಕಾರಣ ಏನು ಅಂತ? ಯಾಕೆಂದ್ರೆ ಬೇಸರ ಇದು ಆಯನೂರು ಮಂಜುನಾಥ್ ಅವರ ಗಲಾಟೆಯಿಂದ ಏನಾದ್ರು HDK ಕೈ ಬಿಟ್ಟದ್ದೇನಾದ್ರೂ ಇವರಿಗೆ ಬೇಸರ ಆಗಿದ್ಯಾ? ಖಚಿತ ಕಾರಣ ಏನಾದ್ರು ಗೊತ್ತಾಗಿದ್ಯಾ ಅಂತ? ದಿವೇಶನ್, ಈಗ ರಾಜಕೀಯ ವಲಯದಲ್ಲಿ ನಿಮ್ಗೆ ನೀವು ಕೇಳಿದ ಪ್ರಶ್ನೆ ಅದು ಉತ್ತರ ಕೂಡ ಅದರಲ್ಲೇ ಇದೆ ಅನ್ಕೋತೀನಿ ನಾನು. ಯಾಕೆಂದ್ರೆ ಒಂದೇ ಒಂದು ಕಾರಣ ನಾವು ತಡ್ಕೊಳ್ಳೋದಾದ್ರೆ ಸಿಗುವಂತ ಕಾರಣ ಅದು ಒಂದೇ. ಆಯನೂರು ಮಂಜುನಾಥ್ ಇವ್ರನ್ನ ದಂಡುಪಾಳ್ಯ ಕ್ವೀನ್ ಅಂತ ಕರೆದದ್ದು. ಆ ಟೈಮಲ್ಲಿ ಕುಮಾರಸ್ವಾಮಿ ಸ್ವಲ್ಪ ಅನ್ನೆಸರಿಯಾಗಿ ಪೂಜಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ದು ಮತ್ತು ಬಿಟ್ಟು ಹೋದ್ರೆ ಹೋಗ್ಲಿ ಅನ್ನೋ ಮಾತನ್ನೇನು ಹೇಳಿದ್ರು. ಆ ಟೈಮಲ್ಲಿ ಪೂಜಾ ಗಾಂಧಿ ಅವರು ಕುಮಾರಸ್ವಾಮಿ ಅವರನ್ನು ಸಮರ್ಥಿಸಿಕೊಂಡಿದ್ರು, ತಮ್ಮನ್ನು ಸಮರ್ಥಿಸಿಕೊಂಡಿದ್ರು ಮತ್ತು ತಮ್ಮ ಪಕ್ಷವನ್ನು ಕೂಡ ಸಮರ್ಥಿಸಿಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಹರ್ಟ್ ಆಗಿತ್ತು ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವರ ಆತ್ಮಗೌರವಕ್ಕೆ ಸ್ವಲ್ಪ ಧಕ್ಕೆ ಆಗಿತ್ತು ಅದಕ್ಕೆ ಗೊತ್ತಾಗ್ತಾ ಇದೆ. ಸೊ ಪ್ರಾಯಶಃ ಅದೇ ಒಂದು ಕಾರಣ ಈ ತರದ ಕೆಜೆಪಿ ಸೇರ್ಪಡೆಗೊಳ್ಳುವ ಅವರ ನಿರ್ಧಾರಕ್ಕೆ ಅಂತ ಅನ್ಸುತ್ತೆ ದಿವೇಶ್. ಈಗ BSY ಅವರಿಂದ ಏನಾದ್ರು ಆಹ್ವಾನ ಬಂದಿದ್ದತ್ತಾ ಅಥವಾ ಸ್ವತಃ ಪೂಜಾ ಗಾಂಧಿ ಅವರೇ ಕೆಜೆಪಿ ಅವರಿಗೆ ಸೇರ್ಪಡೆಯಾಗೋ ಮನಸ್ಸು ಮಾಡಿದ್ರಂತ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಗೌರೀಶ್? BSY ಅವರಿಂದ ಆಹ್ವಾನ ಬಂದಿತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಅದು ಇವತ್ತು ಸಂಜೆ ನಡೆಯುವ ಫಂಕ್ಷನ್ ಅಲ್ಲಿ ಅಂದ್ರೆ ಈ ಸೇರ್ಪಡೆ ಸಮಾರಂಭದಲ್ಲಿ ಅವರೆಲ್ಲವನ್ನು ಮನಬಿಚ್ಚಿ ಮಾತಾಡ್ಲಿದ್ದಾರೆ. ಅದರ ಕಾರಣಗಳನ್ನ ಮತ್ತು BSY ನ ಕೆಜೆಪಿ ಪಕ್ಷದಲ್ಲಿ ಅವ್ರಿಗೆ ಏನು ಸ್ಥಾನಮಾನ ನೀಡಲಾಗುತ್ತೆ, ಅವರು ಚುನಾವಣೆ ಸ್ಪರ್ಧಿಸ್ತಾರ ಹೇಗೆ, ಈ ಎಲ್ಲದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಸದ್ಯಕ್ಕೆ ಕೊಡಲು ನಿರಾಕರಿಸಿದ್ರು. ಆದ್ರೆ ಇವತ್ತು ಸಂಜೆ 4 ಗಂಟೆಗೆ ಈ ಎಲ್ಲದ್ರ ಬಗ್ಗೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ದಿವೇಶ್. ಈಗ ಚಿತ್ರರಂಗದ ಗಣ್ಯರಿರ್ಬೋದು, ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರು ಯಾರೇ ರಾಜಕೀಯಕ್ಕೆ ಬಂದಾಗ ಸಾಕಷ್ಟು ಕುತೂಹಲಗಳಿರ್ತವೆ. ಹಾಗೇನೆ ಚಿತ್ರರಂಗದ ಯಾರೇ ಕೂಡ ಬರ್ಬೇಕಾದ್ರೆ ರಾಜಕೀಯಕ್ಕೆ ಒಂದು ಉದ್ದೇಶವನ್ನ ಇಟ್ಕೊಂಡ್ ಬರ್ತಾರೆ. ಸೊ ಅದು ಸಾಕಾರಗೊಂಡ್ಲಿಲ್ಲ JDS ನಲ್ಲಿ ಅಂತ ಅನ್ಸುತ್ತಾ ಪೂಜಾ ಗಾಂಧಿ ಅವರಿಗೆ? ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಪೂಜಾ? ದಿವೇಶ್, ನೀವು ಹೇಳಿದ ಹಾಗೆ ಏನಂದ್ರೆ ಒಂದು ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಜನಸೇವೆ ಮಾಡೋದಿರ್ಬೋದು ಅಥವಾ ರಾಜಕೀಯ ಅನುಭವಿಸದಿರ್ಬೋದು, ಹೀಗೆ ಸಾಕಷ್ಟು ಉದ್ದೇಶಗಳು ಖಂಡಿತ ಇದ್ದೇ ಇರ್ತವೆ ರಾಜಕಾರಣಕ್ಕೆ ಹೋಗ್ಬೇಕಾದ್ರೆ. ಒಂದು ಅಲ್ಲಿ ನೀವು ಹೇಳಿದಾಗೆ ಈಗ ಆಯನೂರು ಮಂಜುನಾಥ್ ಅವರು ಇವ್ರನ್ನ ದಂಡುಪಾಳ್ಯ ಕ್ವೀನ್ ಅಂತ ಕರೆದ ಸಂದರ್ಭದಲ್ಲಿ ಇವ್ರಿಗೆ ಹರ್ಟ್ ಆಗಿದ್ದು ಅಂತಂದ್ರೆ ಒಂದು JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಆ ಒಂದು ಹೇಳಿಕೆ ನೀಡಿದ್ದು ಮತ್ತು ಆ ಸಂದರ್ಭದಲ್ಲಿ ಪೂಜಾ ಗಾಂಧಿ ಅವರ ಪ್ರಕಾರ ಅವ್ರನ್ನ ರೆಸ್ಕ್ಯೂ ಮಾಡಲು ಅಥವಾ ಅವ್ರನ್ನ ಸಮರ್ಥಿಸಿಕೊಳ್ಳಲು ಯಾರೂ ಮುಂದೆ ಬರಲಿಲ್ಲ. ಸೊ ಹೀಗಾಗಿ ಅದು ಮುಖ್ಯ ಕಾರಣ ಆಯ್ತು ಬಹುಶಃ ಪೂಜಾ ಗಾಂಧಿ ಅವರು ಈ ನಿರ್ಧಾರ ಕೈಗೊಳ್ಳಲಿಕ್ಕೆ. ಗೌರೀಶ್, ಏನಂತ ಹೇಳಿದ್ರೆ ಈಗ ದಂಡುಪಾಳ್ಯದಂತಹ ಚಿತ್ರದಲ್ಲಿ ನಟಿಸಿದಂತಹ ಪೂಜಾ ಗಾಂಧಿ ಅವರು ಎಂತಹದ್ದೇ ಕಾಮೆಂಟ್ಸ್ ಬಂದರೂ ಕೂಡ ಸ್ಪೋರ್ಟಿವ್ ಆಗಿ ತಗೊಳ್ಳುವಂತಹ ಮನಸ್ಥಿತಿ ಇದ್ದೇ ಇರುತ್ತೆ. ದಂಡುಪಾಳ್ಯ ಚಿತ್ರ ಮಾಡಬೇಕಾದ್ರೆ ಅವ್ರು ತಗೊಂಡಿರ್ಬೋದು. ಆದ್ರೆ ಈ ಸಣ್ಣ ಪುಟ್ಟ ಕಾಮೆಂಟ್ಗಳಿಗೆ ಅಥವಾ ಸಣ್ಣದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು ಕಾಮೆಂಟ್ಗಳಿಗೆ ಬೇಸತ್ತು ಹೋಗೋದು ಎಷ್ಟು ಸರಿ ಅಂತೀರಿ? ಅದು ಕಮೆಂಟ್ಗಳಂದ್ರೆ ಒಬ್ಬ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗಾಗಲಿ, ಚಿಕ್ಕ ಪುಟ್ಟ ಯಾವುದೇ ವ್ಯಕ್ತಿಗಾಗಲಿ ಮತ್ತು ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷ ಸಲುವಾಗಿ ಕೆಲಸ ಮಾಡಿಸಿರ್ಬೇಕಾದ್ರೆ ಆ ಪಕ್ಷದವರು ನಿಮಗೆ ಒಂದು ಗೌರವ ಕೊಡ್ಬೇಕು, ಮನ್ನಣೆ ನೀಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಸಹಜ. ಸೊ ಆ ತರದ ಮನ್ನಣೆ ಸಿಗಲ್ಲ ಅಂತ ಯಾವುದೇ ವ್ಯಕ್ತಿಗೆ ಅನ್ನಿಸಿದಾಗ ಈ ತರ ನಿರ್ಧಾರ ಕೈಗೊಳ್ಳೋದು ತುಂಬಾ ಸಹಜ ಅನ್ಸುತ್ತೆ ದಿವೇಶ್. ಹಾಗಾದ್ರೆ ಕೆಜೆಪಿಲಿ ಆ ರೀತಿಯ ಒಂದು ಮರ್ಯಾದೆ ಅಥವಾ ಒಂದು ಗೌರವ ಸಿಗಬಹುದು ಅನ್ನೋ ನಿರೀಕ್ಷೆ ಪೂಜಾ ಗಾಂಧಿ ಅವರಿಗೆ ಇದೆ ಅಂತ ಆಯ್ತು? ಅಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಅದು.
ಅಲ್ವಾ? ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ಯಾವ ತರದ ಮನ್ನಣೆ ಅವ್ರಿಗೆ ಸಿಗುತ್ತೆ, ಏನ್ ಸ್ಥಾನಮಾನ ಸಿಗುತ್ತೆ. ಇವತ್ತು ಸಂಜೆ ಬಹುಶಃ ಸ್ವಲ್ಪ ಮಟ್ಟಿಗೆ ಗೊತ್ತಾಗಬಹುದು. ಮುಂದಿನ ದಿನಗಳಲ್ಲಿ ಖಚಿತವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು. ಓಕೆ ಗೌರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ನಮಗೀಗ ಬಂದಿರುವ ಮಾಹಿತಿಯ ಪ್ರಕಾರ ಈಗಾಗಲೇ JDS ನಲ್ಲಿ ಗುರುತಿಸಿಕೊಂಡಿದ್ದಂತಹ ಪೂಜಾ ಗಾಂಧಿ ಅವರು KJPಗೆ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋದು ಸಂಜೆ ನಡೆಯುವಂತಹ ಪ್ರೆಸ್ ಮೀಟ್ ಅಥವಾ ಸಂಜೆ 4 ಗಂಟೆಗೆ ನಡೆಯುತ್ತೆ, ಆಗ ಪೂರ್ಣ ಮಾಹಿತಿ ನಮಗೆ ಲಭ್ಯವಾಗಲಿದೆ. ಇದೀಗ ಸುವರ್ಣ ನ್ಯೂಸ್ಗೆ ಏನು ಪೂಜಾ ಗಾಂಧಿ ಅವರು ಸ್ಪಷ್ಟಪಡಿಸಿರೋ ಮಾಹಿತಿಯ ಪ್ರಕಾರ ಅವರು JDSಗೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಹುಶಃ ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಆಯನೂರು ಮಂಜುನಾಥ್ ಅವರ ಗಲಾಟೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ HDK ಕೈ ಬಿಟ್ಟಿದ್ರಿಂದ ಅವರು ಬೇಸರಗೊಂಡಿದ್ರೂ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಆದರೆ ಇದೇ ರೀಸನ್ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಿರಬಹುದು ಅಥವಾ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಸಿನಿ ರಂಗದ ಯಾವುದೇ ಗಣ್ಯರು ಕೂಡ ರಾಜಕೀಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಉದ್ದೇಶ ಸಾಕಾರಗೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರವನ್ನ ಮಾಡೋದು ಸಹಜ. ಸೊ ಇದೇ ಹಿನ್ನೆಲೆಯಲ್ಲಿ ಇರಬಹುದು ಪೂಜಾ ಗಾಂಧಿ ಅವರು ಈಗ KJPಗೆ ಸೇರ್ಪಡೆಗೊಳ್ತಿದ್ದಾರೆ. ಸೊ ಇದೇ ಹಿನ್ನೆಲೆಯಲ್ಲಿ BSY ಏನಾದರೂ ಆಹ್ವಾನವನ್ನು ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿ ಇಲ್ಲ. ಪೂಜಾ ಗಾಂಧಿ ಅವರೇ ಸ್ವತಃ ನಮ್ಮ ಬಳಿ ಮಾತನಾಡಿದಾಗ ಅದು ಕ್ಲಿಯರ್ ಚಿತ್ರಣ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ, ನಮಗೆ ತಿಳಿದಿರೋ ಮಾಹಿತಿಯ ಪ್ರಕಾರ JDS ನಲ್ಲಿದ್ದ ನಟಿ ಪೂಜಾ ಗಾಂಧಿ ಈಗ KJPಗೆ ಸೇರ್ಪಡೆಯಾಗಲಿದ್ದಾರೆ. ಸೊ ಈಗಾಗಲೇ ನಾವು ಕೊಟ್ಟಿರೋ ಮಾಹಿತಿಯ ಪ್ರಕಾರ JDS ನಲ್ಲಿ ಗುರುತಿಸಿಕೊಂಡಿದ್ದಂತಹ ಪೂಜಾ ಗಾಂಧಿ KJPಗೆ ಸೇರ್ಪಡೆಯಾಗಲಿದ್ದಾರೆ. ಸಂಜೆ 4 ಗಂಟೆಗೆ KJPಗೆ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ಹಿನ್ನೆಲೆಯಲ್ಲಿ ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, JDS ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪೂಜಾ ಗಾಂಧಿ JDSಗೆ ಸೇರ್ಪಡೆಗೊಂಡಿದ್ರು. ಸಕ್ರಿಯವಾಗಿ JDS ನಲ್ಲಿ ಪಾಲ್ಗೊಂಡು ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ತೆನೆ ಹೊತ್ತ ಮಹಿಳೆಯಾಗಿ JDS ನಲ್ಲಿ ಪೂಜಾ ಗಾಂಧಿ ಕಾಣಿಸ್ಕೊಂಡಿದ್ರು. ಆದರೆ ಈಗ ನಮಗಿರೋ ಮಾಹಿತಿಯ ಪ್ರಕಾರ ಪೂಜಾ ಗಾಂಧಿ ಈಗಾಗಲೇ JDSನನ್ನು ತೊರೆದಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು KJPಗೆ ಸೇರ್ಪಡೆಗೊಳ್ತಾರೆ. ಸುಮಾರು 4 ಗಂಟೆಯ ಸುಮಾರಿಗೆ ಅವರು KJPಗೆ ಸೇರ್ಪಡೆಗೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಮುಂದೆ ಯಾವ ರೀತಿಯ ಬೆಳವಣಿಗೆಗಳನ್ನು ಇದು ಕಂಡುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರಬಹುದು, ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಆಯನೂರು ಮಂಜುನಾಥ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದ ಗಲಾಟೆಯಲ್ಲಿ HDK ಅವರು ನೇರವಾದ ಕೆಲವೊಂದು ಮಾತುಗಳನ್ನು ಹೇಳಿದ್ರು. ಇದರಿಂದ ಬೇಸರಗೊಂಡಿದ್ರು ಇರಬಹುದು ಪೂಜಾ ಗಾಂಧಿ ಅಥವಾ ಚಿತ್ರರಂಗದ ಅನೇಕ ಗಣ್ಯರು ಈ ರಾಜಕೀಯಕ್ಕೆ ಬರುವ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಬರ್ತಾರೆ. ಚಿತ್ರರಂಗಕ್ಕೆ ಸಹಾಯ ಮಾಡೋದಿರ್ಬೋದು ಅಥವಾ ಜನಸೇವೆಯನ್ನು ಮಾಡುವಂತಹ ವಿಚಾರಗಳಿರ್ಬೋದು. ಈ ಸಂದರ್ಭದಲ್ಲಿ ತಮ್ಮ ಕನಸು ಸಾಕಾರಗೊಂಡಿಲ್ಲ, ತಮ್ಮ ಉದ್ದೇಶ ಸಾಕಾರಗೊಂಡಿಲ್ಲ ಅನ್ನೋ ಸಂದರ್ಭದಲ್ಲಿ ಪಕ್ಷದಿಂದ ಪಕ್ಷಾಂತರವನ್ನು ಮಾಡುವಂಥದ್ದು ಸಹಜ. ಇದೇ ಹಿನ್ನೆಲೆಯಲ್ಲಿ ಪೂಜಾ ಗಾಂಧಿ ಅವರು ಈಗ KJPಗೆ ಸೇರ್ಪಡೆಗೊಂಡಿರಬಹುದು. ಆದರೆ ಆಗಲೇ ಗೌರೀಶ್ ಅವರು ಮಾಹಿತಿಯನ್ನು ಕೊಡ್ತಾ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಒಂದು ಮಿನಿಮಮ್ ಮರ್ಯಾದೆ ಅಂತ ಇರುತ್ತೆ, ಗೌರವ ಅಂತ ಇರುತ್ತೆ. ಆ ಗೌರವ ಸಿಕ್ಕದ ಸಂದರ್ಭದಲ್ಲಿ ಪಕ್ಷದಿಂದ ಪಕ್ಷಾಂತ ಆಗುವಂಥದ್ದು ಸಹಜ. ಇದೇ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಪೂಜಾ ಗಾಂಧಿ ಅವರಿಗೆ ಆ ಒಂದು ನಂಬಿಕೆ ಇರಬಹುದು, KJPಯಲ್ಲಿ ಒಂದು ಉತ್ತಮ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ್ದು. ಅಥವಾ ತನ್ನ ಕನಸು ಏನಿದೆ, ತನ್ನ ರಾಜಕೀಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು, ಅದರ ಜೊತೆಗೆ ಜನಸೇವೆಯನ್ನು ಮಾಡಬೇಕು ಅನ್ನೋದು ಪೂಜಾ ಗಾಂಧಿಯ ಉದ್ದೇಶವಾಗಿರುತ್ತೆ. ಸೊ ಅದು ಕೂಡ ಸಾಕಾರಗೊಳ್ಬೋದು ಅನ್ನೋ ಉದ್ದೇಶ ಪೂಜಾ ಗಾಂಧಿ ಅವರು ಇರ್ಬೋದು. ಪೂಜಾ ಗಾಂಧಿ ವಿಷಯಕ್ಕೆ ಬರುವುದಾದರೆ ಅವರನ್ನು ನೀವಾಗಲೇ ಸಾಕಷ್ಟು ಕಡೆಗಳಲ್ಲಿ ನೀವು ಗಮನಿಸಿರ್ತೀರಾ. ಏಡ್ಸ್ ಕುರಿತಾಗಿ ಅರಿವನ್ನು ಮೂಡಿಸೋದಿರ್ಬೋದು ಅಥವಾ ಸಾಕಷ್ಟು ಸಮಾಜ ಸೇವೆಯ ಕಾರ್ಯಗಳಲ್ಲಿ ಪೂಜಾ ಗಾಂಧಿ ಅವರು ಈಗಾಗಲೇ ಭಾಗಿಯಾಗಿದ್ರು. ಇದೇ ಹಿನ್ನೆಲೆಯಲ್ಲಿ JDSಗೆ ಸೇರ್ಪಡೆಯಾಗಿದ್ರು. ಆದರೆ ಈಗ JDSಗೆ ರಾಜೀನಾಮೆ ಕೊಟ್ಟಿದ್ದಾರೆ, KJPಗೆ ಸೇರ್ಪಡೆಯಾಗ್ತಿದ್ದಾರೆ.